ನಮ್ಮ ಹರ್ಷವರ್ಧನ್ ಅವರು, ಸುಜಯ್ ಕುಮಾರ್ ಸರ್, ಎಲ್ಲರೂ ನಿಮ್ಮ ಟೀಮ್ ಒಳ್ಳೇದಾಗಲಿ, ಸಖತ್ತಾಗಿ ಪ್ರಮೋಟ್ ಮಾಡಿ. ಈಗೋ ಬೇಡ, ಗೆಲ್ಲಕ್ಕೆ ಹೊರಟಾಗ ಇನ್ನೂ 1 ಮಂತ್ ಫೆಬ್ರವರಿ 9 ಎಲ್ಲರೂ ಮೀಟ್ ಮಾಡಿ, ಸಪೋರ್ಟ್ ಕೇಳಿ, ಆಶೀರ್ವಾದ ಕೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಿ. ನಾಳೆ ಬೆಳಗ್ಗೆ ಅಂತಾರೆ ನಿಮ್ಮನ್ನು ಯಾರಾದರೂ, ಏನು ನನ್ನನ್ನು ಕೆಲವ್ರು ಕೇಳ್ತಾರೆ, ನಿನಗೆ ಪಬ್ಲಿಸಿಟಿ ಸ್ಟಂಟು, ನಿನ್ನ ವೀಡಿಯೋಗಳು ಹಾಕೊಂತ, ನನ್ನ ಬಗ್ಗೆ ನಾನು ಹೇಳಲಿಲ್ಲ ಅಂದರೆ ನಿಮ್ಗೇನು ಕೆಲಸ ಹೇಳು? ನನ್ನ ಬಗ್ಗೆ ನಾನು ಹೇಳ್ತೀನಿ, ನಾನಿದು ನನ್ನ ಬಗ್ಗೆ ನಾನು ಹೇಳಕ್ಕೆ ಹಿಂಜರಿದ್ರೆ ಪಕ್ಕದವ್ನು ಹೇಳ್ತಾನ? ಅದಕ್ಕೆ ಹೇಳು ನಿನ್ನ ಬಗ್ಗೆ ಕರ್ನಾಟಕಕ್ಕೆ, ನಮ್ಮ ಸಿನಿಮಾ ಇದು ಅಂತ ಹೇಳ್ಬೇಕು. ಗೊತ್ತಾಗಲ್ಲ ಸರ್, ದಿಸ್ ಜನರೇಷನ್ ಬಿಲಾಂಗ್ಸ್ ಟು ದ ಕಮ್ಯುನಿಕೇಶನ್. ಇದು ಕಮ್ಯುನಿಕೇಶನ್. ನಾನು ಹೇಳ್ತಾ ಇದ್ದೀನಿ, 1-2 ಸಿನಿಮಾಗೆ 3 ಜನ ಗಲ್ಲಿಯಲ್ಲ ನಿಮ್ಮನ್ನು ಗೂಗಲಲ್ಲಿ ಹುಡುಕ್ಬೇಕು. ನನ್ನನ್ನು ಈಗ ಗಲ್ಲಿಯಿಂದ ಗೂಗಲಲ್ಲಿ ಹುಡುಕ್ತಾ ಇದ್ದಾರೆ, ಅದೇನೇನು ಬರ್ತಿದ್ದಾರೆ. ನನಗೆ ಕೆಲವರು ಯಂಗ್ಸ್ಟರ್ಸು ಬರ್ತಾರೆ ಮೀಟ್ ಮಾಡೋಕ್ಕೆ ಉತ್ತರ ಕರ್ನಾಟಕದಿಂದ. ಅಣ್ಣ ನಿನ್ನ ಥರ ಆಗ್ಬೇಕಣ್ಣ, ನಾನು 1-4 ವಿಡಿಯೋ ತೆಗೆದು ತೋರಿಸ್ತೀನಿ, ಕಾಮೆಂಟ್ ಸೆಕ್ಷನ್ ತೋರಿಸ್ಕೊಟ್ಟೆ, ಓದು ಅಂತ. ಸರ್ ಏನು ಸರ್ ಹಿಂಗೆ ಬೈದಿದ್ದಾರೆ? ನಾನು ತೋರಿಸ್ದೆ, ಉತ್ತರ ಕರ್ನಾಟಕದವ್ನು ಹಿಂಗೆ ನೋಡು ಮಗ, ಕಾಮೆಂಟ್ಸ್ ಓದು ನನ್ನ ಬಗ್ಗೆ ಬರೆದಿರೋದು. ಅವನ ಮಕ್ಕ ಇಷ್ಟ ಆಗೋಯ್ತು. ಸರ್ ಹಿಂಗೆಲ್ಲ ಬರೆದ್ರೆ ಅದು ನೋಡಿದ ಮೇಲೂ ನನ್ನ ಮುಖದಲ್ಲಿ ಮಂದಾಸ ಕಡಿಮೆ ಆಗಿಲ್ಲ, ಅದಕ್ಕೆ ಅಲ್ಲಿ ಕುತ್ಕೊಂಡಿರೋದು ಅಂತ ಹೇಳಿದೆ. ಸೋಷಿಯಲ್ ಮೀಡಿಯಾದಲ್ಲಿ 4 ಕೆಟ್ಟ ಕಾಮೆಂಟ್ ಮಾಡೋಂಗಿಲ್ಲ, ಡಿಪ್ರೆಸ್ ಆಗು. ಒಂದು ನೆಗೆಟಿವ್ ವಿಡಿಯೋ ಮಾಡೋಂಗಿಲ್ಲ, ಡಿಪ್ರೆಸ್ ಆಗು. ಎನಿ ಟೈಪ್ ಆಫ್ ಪಬ್ಲಿಸಿಟಿ ಈಸ್ ಅ ಪಬ್ಲಿಸಿಟಿ. ನಾನು ಹೇಳೋದು, ಕರೆಕ್ಟಾಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿರಿ. ಈ ಚಿತ್ರನ 1 ಮಂತ್ ಸಖತ್ತಾಗಿ ಪ್ರಮೋಟ್ ಮಾಡಿ ಎಲ್ಲ ಹೇಳಬೇಕು. ಏನು ಗೊತ್ತಾ, ಒಂದು ಯುದ್ಧ ಗೆಲ್ಲಬೇಕು ಅಂದರೆ, ಈ ಡೈಲಾಗ್ ಹೇಳ್ಬೇಕಲ್ಲ ಗೊತ್ತಿಲ್ಲ, ಬಟ್ ಸ್ಟ್ರಾಟಜಿ. ಯುದ್ಧ ಗೆಲ್ಲಬೇಕು ಅಂದರೆ ಹಿಂದೆ ಸೈನ್ಯ ಹಾಕ್ಕೊಂಡೆ ಹೋಗ್ಬೇಕಾಗಿಲ್ಲ, ಎದುರಾಳಿ ಹಿಂದ್ಗಡೆ ಇರೋನು ಮೋಟಿವೇಟ್ ಮಾಡಿದ್ರು ಸಾಕು, ಗೆದ್ದು ಬಿಡ್ತೀರಾ ಯುದ್ಧನ. ಇಟ್ ಇಸ್ ಅ ಮಾಡರ್ನ್ ವಾರ್ಫೇರ್ ಸ್ಟ್ರಾಟಜಿ. ನೀನು ಎದುರುಗಡೆ ಅವ್ನು ನೋಡಿಬೇಕು ಅಂದರೆ 1000 ಜನ ಹಾಕ್ಕೊಂಡು ಹೋಗ್ಬೇಡ ಮಗ, ಅವ್ನು ಹಿಂದೆ ಇರೋನು ಮೋಟಿವೇಟ್ ಮಾಡಿದ್ರು ಸಾಕು, ಅವನು ಹೊಡೆದಾಗ್ತಾನೆ. ಇವೆಲ್ಲ ಹೇಳಬಾರ್ದು, ಪೊಲಿಟಿಕಲ್ ಸೀಕ್ರೆಟ್ಸ್. ನೆಕ್ಸ್ಟ್ ಇದೆಲ್ಲ ಕೇಳ್ತಾರೆ ನೆಕ್ಸ್ಟ್ ಚಾನಲ್ ಇಂಟರ್ವ್ಯೂಸ್ ಅಲ್ಲೆಲ್ಲ. ಬಟ್ ಭಾಳ ಖುಷಿ ಅನಿಸುತ್ತೆ. ವಿಲ್ ಪವರ್ ಇರಬೇಕು. ಫಸ್ಟ್ ಡೇ ಕಲೆಕ್ಷನ್ ನಾನು ತುಂಬ ಸಲ ಗಮನಿಸ್ತಾ ಇರ್ತೀನಿ. ಫಸ್ಟ್ ಡೇ ಕಲೆಕ್ಷನ್ ಹೆಂಗೆ ತರಬೇಕು, ಸೆಕೆಂಡ್ ಡೇ ಕಲೆಕ್ಷನ್ ಹೆಂಗೆ ತರಬೇಕು, ಇವೆಲ್ಲ ಸ್ಟ್ರಾಟಜಿಕ್ಕಾಗೆ ಇದು ಮಾಡಬೇಕು. ಒಂದು ದೊಡ್ಡ ಸಿನಿಮಾ ಹೆಂಗೆ ಗೆಲ್ಲುತ್ತೆ ಮಾರ್ಕೆಟಲ್ಲಿ, ಅದರಿಂದ ಇರೋ ಸ್ಟ್ರಾಟಜಿ ಏನು, ಹಂಗೆಲ್ಲ ವರ್ಕ್ ಮಾಡಿದ್ರೇ ಮ್ಯಾಸಿವ್ ಹಿಟ್ಟಾಗಿ ಒಳ್ಳೆ ಕಾಸು ಮಾಡ್ತೀರಾ. ಈ ಸಿನಿಮಾದಿಂದ ನಿಮ್ಗೆ ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಕಾಸು ಬರಬೇಕು, ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸಕ್ತಿನೂ ಬರಬೇಕು. ಖಂಡಿತ. ನನ್ನ ಇನ್ನೊಂದು ಕನ್ನಡದ ಹುಡುಗರಿಗೆ ಎಲ್ಲ ಒಂದು ಮಾತು ಹೇಳ್ಬಿಡ್ತೀನಿ. ನನಗೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ತೀರೋದಾಗ ಕೆಲವರೆಲ್ಲ ಹೇಳೋರು, ಅಪ್ಪ ಅಮ್ಮ ಇಲ್ದಾರ ಹುಡುಗರು, ನಿನಗೆ ಮದುವೆ ಯಾರೋ ಮಾಡ್ತಾರೆ ಅಂತ. ನನ್ನ ಮದುವೆ ತಾಜಲ್ಲಿ ನಡೀತು. ಎಂಟೈರ್ ಕನ್ನಡ ಚಿತ್ರರಂಗ ಮುಂದೆ ನಿಂತ್ಕೊಂಡು ನನ್ನ ಮದುವೆ ಮಾಡ್ತು. ಆ ಮದುವೆಯಲ್ಲಿ ಶಿವಣ್ಣ ಸರ್ ಇದ್ದರು, ಸುದೀಪ್ ಸರ್ ಇದ್ದರು, ಪ್ರೇಮ್ ಸರ್ ಇದ್ದರು, ದುನಿಯಾ ವಿಜಯ್ ಸರ್ ಇದ್ದರು. ಆ ಎಂಟೈರ್ ಕನ್ನಡ ಇಂಡಸ್ಟ್ರಿ ಮ್ಯೂಸಿಕ್ ಡೈರೆಕ್ಟರ್ಸು ಆಲ್ಮೋಸ್ಟ್ ನಮ್ಮ ಎಲ್ಲರೂ ಭಾಳಷ್ಟು ಜನ ಇಂಡಸ್ಟ್ರಿಯವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವತ್ತು ಆಯಿತು. ನನ್ನನ್ನು ಕೇಳಿದ್ರು, ಒಂದು ಪಾಪ ಅಪ್ಪ ಅಮ್ಮ ಇಲ್ದಾರ ಹುಡುಗರು ಯಾವುದಾದ್ರು ಒಂದು 20-30 ಸೈಟ್ ಲೈಫ್ ಸೆಟ್ಲ್ ಆಗುತ್ತೆ, ಮನೆ ಕಟ್ಕೊಂಡ್ರು. ಈಗ MLA ಆಗಿ 2,500 ಸೈಟ್ ರೆಡಿ ಇದೆ ಜನಕ್ಕೆ ಕೊಡೋಕ್ಕೆ. ಮುಂದಿನ ತಿಂಗಳು ಮೀಟಿಂಗ್ ಮಾಡಿ ಹಚ್ತಾ ಇದ್ದೀನಿ. ಪಯಣ ಎಲ್ಲಿಂದ ಎಲ್ಲಿಗೆ. ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಹಿಂಗೆ ಮಾತಾಡ್ತಾ ಇದ್ದೆ. ನಾನು ಓದಿರೋ ಶಾಲಾ ಕಾಲೇಜು ದೂರದಲ್ಲಿ ಒಬ್ಬ ಹುಡುಗಿ ನಿಂತಿದ್ಲು. ಅವಳನ್ನ ನೋಡಿದಾಗ ನನಗೊಂದು ಡೈಲಾಗ್ ಜ್ಞಾಪಕ ಬಂತು. ನೀನು ಇವತ್ತು ಅಲ್ಲಿರೋದಕ್ಕೆ ಕಣೆ ನಾನು ಇವತ್ತು ಇಲ್ಲಿರೋದು. ಸಪೋಸ್ ಅವತ್ತು ನೀನು ಇಲ್ಲೇ ಇದ್ದಿದ್ದರೆ ನಾನು ಅಲ್ಲೇ ಇದ್ದಿದ್ದೆ. ಸ್ವಲ್ಪ ದಿನ ಪ್ರೀತಿ ಪ್ರೇಮದಿಂದ ಆಸೆ ಬಂದು ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಯಾರ್ದಾದ್ರೂ ಹೆಸರು ಮರ್ತಿದ್ರೆ ಕ್ಷಮೆ ಇರಲಿ. ಈ ವಿಡಿಯೋ ಸಾಂಗು ಒಳ್ಳೇದಾಗಬೇಕು. ಪ್ರೀತಿ ಅಂದರೆ ಏನು? ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಕಾಡುವ ಒಂಟಿತನಕ್ಕೆ ಹುಡುಕಿಕೊಳ್ಳುವ ಉತ್ತರವ, ವಾಟ್ಸಪ್ ಮೆಸೇಜ್ ತುಂಬಿಸಿಕೊಳ್ಳುವ ತವಕವ,
ವಾಟ್ಸ್ ಎಕ್ಸಾಕ್ಟ್ಲಿ ಲವ್ ಮೀನ್? ಪ್ರಾಮಾಣಿಕ ಪ್ರೀತಿ ಅಂದರೆ ಪದೇ 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 ಪ್ರೀತಿಸೋದು, ಒಬ್ಬರನ್ನೇ ಪ್ರೀತಿಸೋದು. ಮೊದಲೆಲ್ಲ ಸೆಟ್ಲ್ ಆದ್ಮೇಲೆ ಲವ್ ಹುಟ್ಟುತ್ತಿತ್ತು, ಇವಾಗ ಯಾಕೋ ಶೆಟ್ಲಾಡೋ ವಯಸ್ಸಿಗೆ ಲವ್ ಹುಟ್ಟುತ್ತಾ ಇದೆ. ನನ್ನ ಪರಿಶ್ರಮ ಬುಕ್ಕಲ್ಲಿ ಒಂದು ಚಾಪ್ಟರ್ ಇಟ್ಟಿಗಿದೆ, ಕ್ಲಾಸಿನ ಮೂಲೆಯಿಂದ ಕೊಟ್ಟಳು ಸ್ಮೈಲು, ಡೆಸ್ಕ್ಗಳೇ ಫೇಲು ಅಂತ. ವಿಶ್ವಾಣಿ ಪತ್ರಿಕೆಯಲ್ಲಿ ಅದು ಆರ್ಟಿಕಲ್ ಆಗಿ ಪಬ್ಲಿಷ್ ಆಗಿತ್ತು. ಬಂದು ಕಟ್ಟಿದಳು ರಾಖಿ, ಜೀವನವೆಲ್ಲ ಫೀಲಿಂಗ್ಸ್ ಮಾತ್ರ ಬಾಕಿ ಅಂತ. ಇದು ಇನ್ನೊಂದು ಅದೇ ಪರಿಶ್ರಮ ಬುಕ್ ಚೆನ್ನಾಗಿದೆ. ನನ್ನ ಬುಕ್ ಪ್ರಮೋಷನ್ ಮಾಡ್ಕೊಂಡ್ಬಿಡ್ತೀನಿ, ಬಟ್ ನೀವೇ ಮಾಡಿದ್ರಿ. ನಮ್ಮ ವಿಶ್ವಾಣಿ, ನಾನು ವಿಶೇಷವಾಗಿ ನಮ್ಮ ವಿಶ್ವೇಶ್ವರ ಭಟ್ ಸರ್ಗೆ, ಚಿದಾನಂದ್ ಸರ್ಗೆ, ಎಲ್ರಿಗೂ. ನಾವು ಪೊಲಿಟಿಷಿಯನ್ಸ್ ಹಿಂಗೆಲ್ಲ ಮಾತಾಡಬಾರ್ದು. ಮೋಸ್ಟ್ಲಿ ಕರ್ನಾಟಕದ ನಾನು ಇನ್ನೂ ಅರ್ಥ ಆಗಿಲ್ಲ ಅನಿಸುತ್ತೆ. ಪ್ರೈಮ್ ಟೈಮಲ್ಲಿ ನೋಡಿದ್ರೆ ಅಗ್ರೆಸಿವ್ ಬರುತ್ತೆ, ಇಂಥದ್ರಲ್ಲಿ ಬಂದರೆ ಇದು ಬರುತ್ತೆ. ಯಾರೋ ಕೇಳಿದ್ರು, ಸೈಲೆಂಟ್ ಆಗಿತ್ತು ಬಿಡು ಅಂತ. ನನ್ನ ಸ್ನೇಹಿತರು ಕೆಲವರು ಹೇಳ್ತಾರೆ ನಾನು ಕಾಂಟ್ರವರ್ಸಿಗಳನ್ನು. ಆಯ್ತು, ಸೈಲೆಂಟ್ ಆಗಿರ್ತೀನಿ. 10 ವರ್ಷ, 20 ವರ್ಷ, 30 ವರ್ಷ, ನಾವೇನಾದ್ರು ಒಂದು 500 ವರ್ಷ ಬದುಕ್ತೀವ? ಇಲ್ಲ. 60-70 ಆದಮೇಲೆ ಡೆವೋಷನ್ಗೆ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲೇ ಕಳೆದೋಗ್ಬಿಡ್ತೀವಿ ಎಲ್ಲರೂ. 70-75 ಆದರೆ ಅರ್ಧ ಜೀವನ ಡೆವೋಷನ್ನು, ಅರ್ಧ ಜೀವನ ಡಯಾಗ್ನೋಸ್ಟಿಕ್ ಸೆಂಟ್ರೆ. ಇದೇ ಫ್ಯೂಚರು. ಆವಾಗ ಏನಾದ್ರು ಸಾಧಿಸಕ್ ಹೋದ್ರೆ ವಯಸ್ಸಿಲ್ಲ ಅಂತಾರೆ, ವಯಸ್ಸಲ್ಲಿ ಸಾಧಿಸಕ್ ಹೋದ್ರೆ ಆತರ ಅಂತಾರೆ. ನೀವೇನಾದ್ರೂ ಒಳ್ಳೇದ್ ಮಾಡಕ್ ಹೋಗಿ ಯಾವನ್ ತಲೆ ಮೇಲೆ ಕಲ್ಲಾಕಿ ದುಡ್ಡು ತನ್ನೋ ಅಂತಾರೆ. ನೀವೇನು ಮಾಡಬೇಡಿ, ಸತ್ತಾಗಿ ಅಂತ ತಲೆ ಮೇಲೆ ಹಾಕೊಂಡು ಹೋಗ್ತಾನ ಅಂತಾರೆ. ಸರ್, ಸೊಸೈಟಿಗೆ ಅಂತ ಸೀರಿಯಸ್ ಸ್ಟ್ಯಾಂಡ್ ಇಲ್ಲ. ಒಳ್ಳೆಯವ್ರು ಸತ್ತೋದ್ರೆ ಏನಂತಾರೆ? ಒಳ್ಳೆಯವ್ರ ಕಾಲ ಇಲ್ಲ ಅಂತಾರೆ. ಕೆಟ್ಟವ್ನು ಸತ್ತೋದ್ರೆ ನೋಡಿದ್ರ ದೇವ್ರ ಬಿಟ್ನ ಅಂತಾರೆ. ಒಳ್ಳೆಯವ್ರ ಕಷ್ಟ ಬಂದ್ರೆ ಒಳ್ಳೆಯವ್ರಿಗೆ ಕಷ್ಟ ಅಂತಾರೆ. ಕೆಟ್ಟವ್ನ ಕಷ್ಟ ಬಂದ್ರೆ ನೋಡಿದ್ರ ದೇವ್ರ ನನ್ನ ಮಗ ಇಲ್ಲಿ ತೋರಿಸ್ದ ಅಂತಾರೆ. ಅದೇನು ಸರ್? ಎಲ್ಲದಕ್ಕೂ ಸ್ಟ್ಯಾಂಡ್ ಇದೆ. ನಾನು ಕಷ್ಟಪಟ್ಟು ಎಲೆಕ್ಷನ್ ಅಲ್ಲಿ ಗೆದ್ರೆ ಲಕ್ಕು ಅಂತಾರೆ. ಸೋತಿದ್ರೆ ನಮಗ್ ಮೊದ್ಲೇ ಗೊತ್ತಿರ್ಲಿಲ್ವಾ? ನಾವು ಮೊದ್ಲೇ ಗೊತ್ತಿತ್ತು ನಮ್ಗೆ ಎಲ್ಲಾಗುತ್ತೆ ಅಂತ. ಈಗ ನನಗೆ ಯಾರೋ ಮೊನ್ನೆ ಒಬ್ರು ಹೇಳ್ತಿದ್ರು, ಸರ್ ಅವ್ನು MBBS ಸೀಟ್ ತಗೊಂಡು ನನಗೆ ಥ್ಯಾಂಕ್ಸ್ ಹೇಳಕ್ ಬಂದ. ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ದು May 7th ಎಕ್ಸಾಮು, ನನ್ನ 10ನೇ ತಾರೀಕು ಎಕ್ಸಾಮು. ನಾನು ರ್ಯಾಂಕ್ ಕೊಡಿದ್ರೆ ಅವರು ರ್ಯಾಂಕ್ ಕೊಡಿದ್ರಿ ಈ ಸಲ. ಯಾಕೆ ಅವ್ನು ಬಂದು, ಸರ್ ನಮ್ಮ ರಿಲೇಟಿವ್ಸ್ ಒಬ್ರು ಬಂದಿದ್ದಾರೆ, ನಾನು ಹಾಸ್ಪಿಟ್ಲಲ್ಲಿ ಹುಟ್ಟಿದಾಗೆ ಹೇಳಿದ್ರಂತೆ ಇವ್ನು ಡಾಕ್ಟ್ರೇ ಆಗೋದು ಅಂತ. 19 ವರ್ಷದಿದ್ದೆ, ಹುಟ್ಟಿದಾಗೆ ಹೇಳಿದ್ರಂತೆ ಅವ್ನು ಡಾಕ್ಟ್ರೇ ಆಗೋದು ಅಂತ. ವಾಟ್ ಈಸ್ ದಿಸ್? Success has many fathers, but failure is an orphan, sir. Failure is an orphan. ಸೋಲ್ ಬಂದಾಗ ಯಾರು ಹೆಗಲ ಮೇಲೆ ಹಾಕ್ಕೊಳ್ಳಲ್ಲ. ಅದಕ್ಕೆ ಜೀವನದಲ್ಲಿ ಹುಡುಗರು ಮೊದಲು ಪ್ರಯತ್ನ ಮಾಡ್ತಿದ್ದೀರಾ, ಧೈರ್ಯವಾಗಿರಿ. ಅವನ ಅಜ್ಜಿ ಆಗಿದ್ದಾಗೋಗ್ಲಿ. ಏನಾಗುತ್ತೆ ಸರ್? ಗೆದ್ರು ಸೋತ್ರು, ಅಮ್ಮಮ್ಮ ಅಂದರೆ ಗೆದ್ದು ಲಕ್ಷಾಂತರ ರೂಪಾಯಿ ದುಡ್ಡು ಬಂದರೆ 5 ಸ್ಟಾರ್ ಹೋಟ್ಲಲ್ಲಿ ಟಿಫನ್ ಮಾಡ್ಬೋದು. ದೇವ್ರ ಅಡಗು ಹೇಳ್ತೀನಿ, ಫುಟ್ಬಾತ್ ಊಟ ಸೂಪರ್. ನಾನು ಎಷ್ಟೋ ಸಲ 5 ಸ್ಟಾರ್ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಹೋದ್ರು, ಸರ್ ಅವನ ಅಜ್ಜಿ 50 ಐಟಮ್ ಇದ್ರು ಅದೇ ಇಡ್ಲಿ ಸಾಂಬಾರ್ ಸರ್ ತಿನ್ನೋದು ನಾವು. ನನ್ಗೆ ಅರ್ಥನೇ ಆಗ್ತಿಲ್ಲ. 5 ಸ್ಟಾರ್ ಹೋಟ್ಲಲ್ಲಿ 50 ಐಟಮ್ ಇಟ್ಟಿರ್ತಾರೆ, ಅದೇ ಇಡ್ಲಿ, ಅದೇ ಸಾಂಬಾರ್, ಅದೇ ವಡೆ ತಿನ್ನೋದು. ಫುಟ್ಬಾತಲ್ಲಿ ಚೆನ್ನಾಗಿರುತ್ತೆ. ನಾನು ಡ್ರೈವರ್ಗೆ ಹೇಳ್ತೀನಿ, ಫುಟ್ಬಾತಲ್ಲಿ ಕಟ್ಸ್ಕೊಂಡು ಹೋಗ್ತೀನಿ. ನಾನು ಭಾಳಷ್ಟು ಜನಕ್ಕೆ ನಾನು ಹೇಳೋದೇನೆಂದರೆ, ನಿಮ್ಮೆಲ್ರಿಗೂ ಎಲ್ಲ ತಂಡಕ್ಕೂ ಒಳ್ಳೇದಾಗಲಿ. ನನ್ನ ಕನ್ನಡದ ನನ್ನ ಫೇವ್ರೆಟ್ 4 ಹೀರೋಗಳು ಶಿವಣ್ಣ ಸರ್, ದರ್ಶನ್ ಸರ್, ಡಿ ಬಾಸು, ಎಸ್ ಸರ್. ನನಗೆ ಆ 4 ಜನ ನನಗಿಷ್ಟ. ನಾನು ಒಬ್ಬೊಬ್ರನ್ನ ಒಂದೊಂದು ಇಷ್ಟಪಡೋಕ್ಕೂ ಒಂದೊಂದು ಕಾರಣ ಇದೆ. ಸ್ಟಾರ್ಟಿಂಗಲ್ಲಿ ಡಿ ಬಾಸ್ ಫೋಟೋ ನೋಡಿದೆ, ಭಾಳ ಖುಷಿ ಆಯಿತು. ನಮ್ಮ ಶಿವಣ್ಣ ಸರು ಅಷ್ಟೇ. ನಾನು ಎಲೆಕ್ಷನ್ಗೆ ಹೋಗಿಲ್ಲ, ಏನೂ ಇಲ್ಲ, ನನಗೊಂದು 4-5 ವಿಡಿಯೋ ಮಾಡಿ ಕಳಿಸಿದ್ರು ಪರಿಶ್ರಮಕ್ಕೆ. ನಮ್ಮ ಸುದೀಪ್ ಸರ್ ಆಗ್ಬೋದು, ನಮ್ಮ ದರ್ಶನ್ ಸರ್ ಆಗ್ಬೋದು, ನಮ್ಮ ಎಸ್ ಸರ್ ಆಗ್ಬೋದು. ಎಲ್ರಿಗೂ ಒಳ್ಳೇದಾಗಲಿ. ನಾನು ಮೊನ್ನೆ ಮೆಗಾಸ್ಟಾರ್ ಚಿರಂಜೀವಿ ಸರ್ ತೆಲಂಗಾಣ ಎಲೆಕ್ಷನ್ಗೆ ಹೋದಾಗ 1.5 ಗಂಟೆ ಭೇಟಿ ಮಾಡಿದೆ. ಊಟಕ್ಕೆ ಕರೆದಿದ್ರು. ಕರೆದಾಗ ನನ್ನನ್ನು ಕೇಳಿದ್ರಲ್ಲ ಹೆಂಗೆ ಏನು ಅಂತ. ಅವ್ರು ಕೆಲವು ಟಿಪ್ಸ್ ಕೊಟ್ಟರು.
తెలుగులో ಹೇಳಿದ್ರು, ధైర్యంగా ఉండన్న లైఫ్లో ఎదుగుతావు, ಡೋಂಟ್ ಕೀಪ್ ಯುವರ್ ಸ್ಟೆಪ್ ಬ್ಯಾಕ್. ಅವರು 1.5 ಗಂಟೆ ಅದೆಲ್ಲ ಹೇಳಿದ್ರೆ ನನಗೆ ಹೇಳೋಕ್ಕಾಗಲ್ಲ. ಭಾಳ ಖುಷಿ ಆಯಿತು ಅವ್ರನ್ನೂ ಭೇಟಿ ಮಾಡಿ. ನಮ್ಮಂಥ ಹುಡುಗರನ್ನ ಇಷ್ಟು ದೂರ ತೊಗೊಂಬಂದಿರ್ತಕ್ಕಂಥ ದೇವರಿಗೆ, ನಮ್ಮ ಅಪ್ಪ ಅಮ್ಮಗೆ, ಪ್ರದೀಪ್ ಈಶ್ವರನ್ನ ಗೆಲ್ಲಿಸಿದ್ದು ಅವ್ರ ಅಪ್ಪ ಅಮ್ಮನ ಒಳ್ಳೆತನ, ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ಗೆಲ್ಲಿಸಲೇಬೇಕು. ಖಂಡಿತವಾಗೂ ಅದು ಗೆಲ್ಲಿಸುತ್ತೆ. ನನಗೆ ಮಾತಾಡೋದು ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ತಾಯಿಗೆ, ನನಗೆ ಮಾತು ಕಲಿಸಿರೋ ನನ್ನ ತಾಯಿಗೆ, ಮಾತು ಯಾವಾಗಲೂ ಮಾತಾಡಬಾರ್ದು, ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಂಥ ನನ್ನ ಹೆಂಡ್ತಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವಳು ನನ್ನ ಹೆಸರು ಹೇಳಿದ್ರಾ ಇಲ್ವಾ ಅಂತ ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡಿ ಎಲ್ಲಿ ಬಂತು ಅಂತ ಹೊಡ್ತಾರೆ. ನಿಜವಾಗ್ಲೂ ನನ್ನ ಹೆಂಡ್ತಿ ವೆರಿ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಹೇಳಬೇಕು, ಏನು ಮಾಡೋದು. ವೈಫ್ ಅಂದರೆ WIFE, ವರೀಸ್ ಇನ್ವೈಟೆಡ್ ಫಾರ್ ಎವರ್ ಅಂತ. WIFE, ವಿತೌಟ್ ಇನ್ಫಾರ್ಮೇಶನ್ ಫೈಟ್ಸ್ ಎವ್ರಿ ಟೈಮ್ ಅಂತ. ಆದರೆ ಮೀಡಿಯಾ ಮುಂದೆ ಹಿಂಗೆ ಹೇಳಬಾರ್ದು. ಸಕ್ಸಸ್ ಆಫ್ ಲೈಫ್ ಡಿಪೆಂಡ್ಸ್ ಆನ್ ಸೆಲೆಕ್ಷನ್ ಆಫ್ ವೈಫ್ ಅನ್ಬೇಕು. ಸರ್, ಹುಡುಗರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅಂಕಲ್ಗಳು ಯಾಕೆ ಹೋಗ್ತಾರೆ ಗೊತ್ತಾ? ಹುಡುಗರು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ತಾರೆ, ದೇವ್ರೇ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡುವಂತ. ಅಂಕಲ್ಸ್ ಯಾಕೆ ಹೋಗ್ತಾರೆ ಗೊತ್ತಾ? ಏನು ಕೇಳದೆ ಏನು ಕೊಟ್ಟೆ ಅಂತ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಕ್ಚುಲಿ ಸರ್, ವಿಶ್ವೇಶ್ವರ ಭಟ್ ಸರ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಇಟ್ ವಾಸ್ ಸಚ್ ಒಂದು ಹಾಫ್ ಅನ್ ಅವರ್ ನಮ್ಗೆ ಮೋಟಿವೇಶನ್ ಸೆಷನ್ ತರ ಇತ್ತು. ಇನ್ನ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರುವಂತ ಒಂದು ಅದ್ಭುತವಾದಂತ ಜಾದುಗಾರ ಅಂತ ಹೇಳ್ಬೋದು.